ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಸಂಪತ್ತಿಗೆ ಸವಾಲ್. ಪಾದಯಾತ್ರೆಯ ಎರಡನೇ ದಿನವಾದ ಇವತ್ತು ಕೂಡ ಮುಂದುವರೆದಿದೆ. ಕುಮಾರಸ್ವಾಮಿಯವರು ಡಿಕೆ ಶಿವಕುಮಾರ್ ವಿರುದ್ಧ ನೇರವಾದ ಹಲವು ಆರೋಪಗಳನ್ನು ಮಾಡಿದ್ದಾರೆ. ಈ ಪಾದಯಾತ್ರೆಯ ಹೈಲೈಟ್ಸ್ ಅಂದ್ರೆ ಅದು ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ. ಅಜ್ಜಯ್ಯನ ಮೇಲೆ ಪ್ರಮಾಣ ಮಾಡುವಂತೆ ಡಿಕೆಗೆ ಎಚ್.ಡಿ.ಕೆ ಚಾಲೆಂಜ್ ಹಾಕಿದ್ದಾರೆ. ಯಾಕೆ ಅಂದ್ರೆ ಹೆಣ್ಣು ಮಗಳೊಬ್ಬಳನ್ನ ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿದ್ದು ಯಾರು, ಬೆದರಿಸಿ ಮಹಿಳೆಯಿಂದ ಸದಾಶಿವನಗರದಲ್ಲಿ ಸೈಟ್ ಅನ್ನ ಬರೆಸ್ಕೊಂಡಿದ್ದು ಯಾರು, ಅದೇನೋ ಬಿಚ್ಚಿಡ್ತೀನಿ ಅಂದೆಲ್ಲಪ್ಪ, ನಂದೆಲ್ಲ ಪುರಾಣ, ಬಿಚ್ಚು ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಅಜ್ಜಯ್ಯನ ಮೇಲೆ ಶಿವಕುಮಾರ್ಗೆ ಭಕ್ತಿ ಇದ್ರೆ ಅಜ್ಜಯ್ಯನ ಮೇಲೆ ಪ್ರಮಾಣ ಮಾಡಲಿ ಅಂತ ಪಾದಯಾತ್ರೆಯ ವೇಳೆ ಡಿಕೆ ಶಿವಕುಮಾರ್ಗೆ ಸವಾಲ್ ಹಾಕಿದ್ದಾರೆ. ನೇರ ಸವಾಲ್ ಹಾಕಿದ್ದಾರೆ ಕುಮಾರಸ್ವಾಮಿ. ನಮ್ಮ ಕುಟುಂಬದ ಆಸ್ತಿ ವಿಚಾರವಾಗಿ ಮಾತನಾಡ್ತೀಯಲ್ಲ, ನೀನು ಸಂಪಾದನೆ ಮಾಡಿರುವ ಆಸ್ತಿಯ ರೀತಿ ಹೇಗೆ, ಸದಾಶಿವನಗರದಲ್ಲಿ ಸೈಟನ್ನು ತಗೊಂಡಿದ್ದು ಹೇಗೆ, ಹೆಣ್ಮಗಳೊಬ್ಬಳನ್ನ ಕಿಡ್ನಾಪ್ ಮಾಡಿ ಆಕೆಗೆ ಬೆದರಿಸಿ ಆಕೆಯಿಂದ ಸೈಟ್ ಬರೆಸ್ಕೊಂಡಿದ್ದು ನಿಜಾನ ಸುಳ್ಳ, ಅಜ್ಜಯ್ಯನ ಮೇಲೆ ಪ್ರಮಾಣ ಮಾಡುವಂತ ನೇರವಾಗಿ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಅವರು ಸವಾಲನ್ನು ಹಾಕಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಸರದಿ, ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ, ಹೇಗೆ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಅಂತೂ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವಣ ಈ ಮಾತಿನ ಸರಣಿ ಮತ್ತೆ ಮುಂದುವರಿತಾ ಇದೆ. ನಿನ್ನೆ ಎಲ್ಲ ಡಿಕೆ ಶಿವಕುಮಾರ್ ಸಾಕಷ್ಟು ಸವಾಲು ಹಾಕಿದ್ರು. ನೀವು ರಾಮನಗರಕ್ಕೆ ಹೋದಾಗ, ಬಿಡದಿಗೆ ಹೋದಾಗ ಹೇಳಿ ಅದೇ ನಿಮ್ಮ ಆಸ್ತಿ ವಿವರ ಅಂತ. ಅದಕ್ಕೆ ಇವತ್ತು ಕುಮಾರಸ್ವಾಮಿ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ. ಪಾದಯಾತ್ರೆಯ ಎರಡನೇ ದಿನ ನೇರವಾಗಿ ಡಿಕೆ ಶಿವಕುಮಾರನ್ನ ಟಾರ್ಗೆಟ್ ಮಾಡಿದ್ದಾರೆ. ಯಾವ ರೀತಿಯ ಭೂಮಿಯನ್ನ ಬರ್ಸ್ಕೊಂಡ್ರಿ ಶಿವಕುಮಾರ್ ಅವರೇ, ಇವತ್ತು ಅದ್ಯಾವುದೋ ನಿಮ್ಮ ಅಜ್ಜಯ್ಯನ ನೆನೆಸ್ಕೊಂಡು ಮಾತಾಡ್ತಿರಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ, ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂಥ ರಾಮಸ್ವಾಮಿ ಮಿಲಿಟರಿಯಿಂದ ನಿವೃತ್ತಿ ಒಂದು ಬಂದು ಇಲ್ಲಿ ಯಾವುದೋ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ 25 ಲಕ್ಷ ಚೆಕ್ ಕೊಟ್ಟು ಡಿಸೈನರ್ ಆಗಿದೆ ಚೆಕ್. ಇವತ್ತು 40 ವರ್ಷ ಆಯಿತು, ಆ ಚೆಕ್ ಹಣನೂ ಕೊಡಲಿಲ್ಲ. ಏನಾದರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತೆ ಈ ಚೆಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ತರಿಸಾಕ್ಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಮಾಡ್ಕೊಂಡ್ ಬಂದಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ, ಈಗ ಮಂತ್ರಿಯಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದರು, 3 ಜನ 70 ವರ್ಷದ ತಾಯಂದರು, ವಿಧವಾ ತಾಯಂದರು, ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವ. ಏನು ಬಿಟ್ಟಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೇನಿದೆ, ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರಿಗೆ ನಮ್ಮದು ಏನೋ ಬಿಡ್ತಾರಂತಲ್ಲ, ಬಿಚ್ಚಪ್ಪ. ಯಾವ ರೀತಿಯ ಭೂಮಿಯನ್ನ ಬರ್ಸ್ಕೊಂಡ್ರಿ ಶಿವಕುಮಾರ್ ಅವರೇ. ಇವತ್ತು ಕುಮಾರಸ್ವಾಮಿ ಅವರು ಬಿಡದಿ ಬಳಿ ಆಡಿರ್ತಕ್ಕಂಥ ಮಾತು, ಇವರು ಎಲ್ಲೆಲ್ಲಿ ಜಮೀನು ಮಾಡಿದ್ದಾರೆ, ಯಾವ ರೀತಿ ಜಮೀನು ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಆದ ಮೇಲೂ ಕೂಡ ಯಾರೋ ಮೂವರು 70 ವರ್ಷದ ಅಜ್ಜಿಯರ ಜೊತೆಯಲ್ಲಿ ಸೈಟ್ ಬರೆಸ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ. ಆದರೆ ನಾನು ಆ ರೀತಿ ಮಾಡಿಲ್ಲ,